ನಮಸ್ಕಾರ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ನ ಪ್ರಮುಖ ತಾಂತ್ರಿಕತೆಯಾದ ಸಪೋರ್ಟ್ ಮತ್ತು ರೆಸಿಸ್ಟೆಂಟ್ ಬಗ್ಗೆ ತಿಳಿಯೋಣ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟ್ ಬೈ ಆ್ಯಂಡ್ ಸೇಲ್ ಆರಾಮ್ಸರಿ ಮಾಡ್ಬೋದು. ನಿಮ್ಮ ಸಮಯ ಟೈಮ್ ಉಳಿದೈತಿ. ಒಂದು ಮೇನ್ ಪಾಯಿಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಬಂತ ಮುಗಿದವ್ರು. ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಏನು, ಹೆಂಗೆ ಲೈನ್ ಹಾಕೋಬೇಕು? ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಸಪೋರ್ಟ್ ಒಂದು ಬೆಲೆ ಮಟ್ಟವಾಗಿದೆ. ಇಲ್ಲಿ ಸ್ಟಾಕ್ ದರ ಕಡಿಮೆ ಆಗಿರ್ತದೆ. ಬೈ ಮಾಡಿರ್ತದೆ ಹೆಚ್ಚು ಬರಲಿ ಅನ್ನೋ ಸಲ ಕಡಿಮೆ ಆಗಿರ್ತದೆ. ಆ ಸಪೋರ್ಟ್ ಲೈನ್ದಾಗ ಜಾಸ್ತಿ ಬೈಯರ್ಸ್ ಬಂದ್ರೆ ಆಟೋಮೆಟಿಕ್ಲಿ ಏನಾಗತ್ತೆ, ಪ್ರೈಸ್ ಮೂವ್ಮೆಂಟ್ ಆಗುತ್ತೆ, ಅಂದರೆ ಅಪ್ಸೈಡ್ ಹೋಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಜನ ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಜಾಸ್ತಿ ಬರಬೇಕು, ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಸಪೋರ್ಟ್ ಕಡೆ ಇಲ್ಲಿಂದ ಮೇಲೆ ಹೋಗ್ತಿ ಸಪೋರ್ಟ್ ಕಡೆ ರೆಸಿಸ್ಟೆನ್ಸ್ ಕಡೆ ಬಂದಾಗ ಜನ ಅದನ್ನು ವಿರುದ್ಧವೇ ಮಾಡ್ತಾರೆ. ಅಂದ್ರೆ ಹಿಂದೆ ಏನು ರೆಸಿಸ್ಟೆನ್ಸ್ ಇರೋದಿಲ್ಲ, ಅವು ಇಲ್ಲಿಂದ ಕೆಳಗೆ ಬಿಡ್ತೈತಿ, ಈಗ ನಂಗೆ ಲಾಸ್ ಆಗುತ್ತೆ ಅನ್ನೋ ಸಲ ಏನು ಮಾಡೋದು, ಜನ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗತ್ತೆ, ಮಾರಾಟ ಜಾಸ್ತಿ ಆತಂದ್ರೆ ಸ್ಟಾಕ್ ಪ್ರೈಸ್ ಆಟೋಮೆಟಿಕ್ ಡೌನ್ ಸೈಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, 100 ರೂಪೀಸ್ 80 ರೂಪೀಸ್ ಬಂದಿರ್ತದೆ. ಅವಾಗ ಜನ ದೊಡ್ಡ ಪ್ಲೇಯರ್ಸ್ ಏನು ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ರಿಟೇಲ್ದವ್ರು ಮಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕ್ವಾಂಟಿಟಿ ಜಾಸ್ತಿ ಆಯ್ತಂದ್ರೆ ಪ್ರೈಸ್ ಡೌನ್ ಸೈಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹಾರಿಜಾಂಟಲ್ ಲೈನ್ ಮತ್ತು ಟ್ರೆಂಡ್ ಲೈನ್ ಹೆಂಗೆ ಹಾಕೋಬೇಕು, ಎಲ್ಲಿ ಸಿಗ್ತಾವೆ? ಚಾರ್ಟ್ ಇಲ್ಲಿ ಇರ್ತೈತಿ, ಒಂದನೇದು ಎರಡನೇದು ಬಿಟ್ಟು ನಿಮ್ಗೆ ಸಿಗೋದು. ಇಲ್ಲಿ ಹಾರಿಜಾಂಟಲ್ ಲೈನ್ ಮತ್ತು ಟ್ರೆಂಡ್ ಲೈನ್ ಇವು ಎರಡು ಮೇನ್ ಇಂಪಾರ್ಟೆಂಟ್. ಹಾರಿಜಾಂಟಲ್ ಲೈನ್ ಅಂದ್ರೆ ಸೇಮ್ ಒಂದು ಸಿಂಗಲ್ ಲೈನ್ ಇರ್ತೈತಿ. ಟ್ರೆಂಡ್ ಲೈನ್ ಅಂದ್ರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಹಾರಿಜಾಂಟಲ್ ಲೈನ್ ಹಾಕೊಂಡು ಹಿಂದಿನ ಪ್ರೈಸ್ ನೋಡ್ಕೊಂಡು ಅಲ್ಲಿಂದ ರಿಜೆಕ್ಷನ್ ಆಗತ್ತೈತಿ ಅಂದರೆ ಸಪೋರ್ಟ್ ತೊಗೋತೈತಿ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿರಿ, ಇಲ್ಲೊಂದು ಸಪೋರ್ಟ್ ಅಂತ ಇಲ್ಲೊಂದು ಸಪೋರ್ಟ್ ಅಂತ ಇಲ್ಲೊಂದು ಸಪೋರ್ಟ್ ಅಂತ. ಸೊ ಏನಾಗೈತಿ, ಪ್ರೈಸ್ ಮೂಮೆಂಟ್ ಮೇಲೆ ಆಗೈತಿ. ಇದು ಬೇಕಾಗಿತ್ತು ಸೇಮ್ ಮೇಲೆ ಅದು ಇಲ್ಲಿ ರಿಜೆಕ್ಷನ್ ತೊಗೊಂತು, ಇಲ್ಲಿ ರಿಜೆಕ್ಷನ್ ತೊಗೊಂತು, ಇಲ್ಲಿ ರಿಜೆಕ್ಷನ್ ತೊಗೊಂತು, ಇಲ್ಲಿ ರಿಜೆಕ್ಷನ್ ತೊಗೊಂಡು ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ ನಾಲ್ಕು. ಹಿಂದಿನ ಪ್ರೈಸ್ ಮೂಮೆಂಟ್ ನೋಡ್ಕೊಂಡು ಲೈನ್ ಹಾಕಬೇಕು. ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡಲೇಬೇಕು ಏನೇ ಇದ್ರು. ಹಾರಿಜಾಂಟಲ್ ಲೈನ್ ಮತ್ತು ಸಪೋರ್ಟ್ ಲೈನ್ ಹಾಕತ್ತೆ, ರೆಸಿಸ್ಟೆಂಟ್ ಮತ್ತು ಸಪೋರ್ಟ್ ಲೈನ್ ಮಾರತ್ತಂದ್ರೆ ಹಿಂದಿನ ಸಪೋರ್ಟ್ ಎಲ್ಲಿ ತೊಗೊಂತು, ರೆಸಿಸ್ಟೆನ್ಸ್ ಎಲ್ಲಿ ತೊಗೊಂತು, ಬ್ರೇಕ್ ಎಲ್ಲ ಆಯಿತು, ಸಪೋರ್ಟ್ ಯಾರಿಂದ ತೊಗೋತೈತಿ, ಯಾವ ಪ್ರೈಸ್ ತೊಗೋತೈತಿ, ಯಾವ ಪ್ರೈಸ್ ರಿಜೆಕ್ಷನ್ ಆಗತೈತಿ ಅನ್ನೋದು ನೋಡ್ಕೊಂಡು ಲೈನ್ ಹಾಕ್ಬೇಕು. ನಿಮ್ಗೆ ಏನಾರ ಹಂಗೆ ಅನಿಸ್ಲಿಲ್ಲ ಅಂದ್ರೆ ಮುಂದೆ ಒರಿಜಿನಲ್ ತೊಗೋಬೋದು. ಇಲ್ಲಿ ಬ್ರೇಕ್ ಐತಿ, ಇದು ಹೋಗಿತ್ತು ನಾನು. ಸೊ ಬಿಗ್ ಕ್ಯಾಂಡಲ್ ಆಗುತ್ತಾ, ಸಣ್ಣ ಕ್ಯಾಂಡಲ್ ಆಗೋದು, ಇದು ನಾಟ್ ಗುಡ್ ಅಂತ. ಇಲ್ಲಿ ಬ್ರೇಕ್ ಐತಿ, ಮೇಲೆ ಹೋಗ್ತೀವಿ, ಹಂಗೆ ಸಪೋರ್ಟ್ ಮಾಡಿ ತೊಗೋಬೋದು. ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಅರ್ಥ ಮಾಡ್ಕೋಬೇಕು ನೀವು. ಯಾಕಂದ್ರೆ ನೀವೊಬ್ಬರು ಬಿಸ್ನೆಸ್ ಮ್ಯಾನ್, ಬೈ ಆ್ಯಂಡ್ ಸೇಲ್ ಮಾಡೋದಿರ್ತದೆ. ನಿಮ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತಿರಬೇಕು. ನೀವು ವ್ಯಾಪಾರ ಮಾಡ್ತಾರೆ ಅಂದ್ರೆ ಯಾವ ಪ್ರೈಸಾಗ ಸೇಲ್ ಆಗತೈತಿ, ಯಾವ ಪ್ರೈಸಾಗ ಬೈ ಆಗತೈತಿ ಅಂತ ನಿಮ್ಗೆ ಗೊತ್ತಿರಬೇಕು. ಯಾವ ಪ್ರೈಸಾಗ ಹೆವಿ ಕ್ವಾಂಟಿಟಿ ಬರತ್ತೆ ಅನ್ನೋದು. ಅಂದ್ರೆ ಕ್ವಾಂಟಿಟಿ ಅಂದ್ರೆ ಏನು, ಇವಾಗ ನೀವು ತರಕಾರಿ ನೋಡಿರ್ತೀರಿ, ಜಾಸ್ತಿ ಎಲ್ಲಿ ಟೊಮೆಟೊ ಮಾರಾತಿರ್ತಾರೆ ಅಲ್ಲಿ ಹೋಗಲ್ಲ, ಸೇಮ್ ಅದೇ ಪ್ರೈಸಿಗೆ ಹೋಗಿ ತೊಗೋಬೇಕು. ಇದೇ ಸೇಮ್ ನೀವು ಮಾರ್ಕೆಟಿಗೆ ಬರ್ತದೆ ಅಂದ್ರೆ ಬಿಸ್ನೆಸ್ ಮೈಂಡ್ದಾಗ ಬರಬೇಕು. ನೀವು ಲೈವ್ ಮಾರ್ಕೆಟ್ದಾಗ ನೋಡಿದ್ರೆ ಪ್ರೈಸ್ ಎಲ್ಲಿ ಮೂಮೆಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಇಲ್ಲಾಂದ್ರೆ ಡೆಮೋ ಆ್ಯಪ್ಗಳವು ಅದ್ರ ಮೇಲೆ ನೋಡಿ, ಇಲ್ಲಾಂದ್ರೆ ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು. ಇದು EBB ಸ್ಟಾಕ ಸಿಂಪಲ್ ಭಾಳ ಏನಿಲ್ಲ. ಫಸ್ಟ್ ನೋಡ್ತಾನೆ, ಇದು ಬ್ರೇಕ್ ಐತಿ, ಇಲ್ಲಿ ಸಪೋರ್ಟ್ ಸಪೋರ್ಟ್ ಆಯ್ತು, ಇಲ್ಲಿ ಬ್ರೇಕ್ ಐತಿ, ಇಲ್ಲಿ ಇದ್ದವ್ರು ಏನಾದ್ರು ಹೊಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾರೆ, ಹಾಗೇನಾಗಿ ಮೂಮೆಂಟ್ ಆಗುತ್ತೆ. ಸೊ ಮತ್ತು ಈ ಟ್ರೆಂಡ್ ಲೈನ್ ನೋಡ್ಬೋದು, ಈ ಟ್ರೆಂಡ್ ಲೈನ್ದಾಗ ಬಯರ್ಸ್ ಅದಾರ, ಎರಡು ಕಡೆ ಬಯರ್ಸ್ ಅದಾರ. ಒಂದು ರೆಸಿಸ್ಟೆನ್ಸ್ ಕಡೆ, ಇನ್ನೊಂದು ಟ್ರೆಂಡ್ ಲೈನ್ ಕಡೆ. ಸೊ ಏನಾಗೈತಿ, ಪ್ರೈಸ್ ಮೂಮೆಂಟ್ ಆಕತಿ, ಮೇಲೆ ಹೋಗೋಕೆ ಸ್ಟಾರ್ಟ್ ಆಕತಿ, ಕೆಳಗೆ ಯಾವಾಗ ಹೋಗ್ತಿ. ಇವ್ರು ಏನು ಹೇಳ್ತಾರೆ, ಇವರು ಕ್ವಾಂಟಿಟಿ ಸೇಲ್ ಆಗೋದು ಜಾಸ್ತಿ, ಇವ್ರಿಗೆ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಲಾಸ್ ಇಟ್ಟಾತಂದ್ರೆ ಇವ್ರು ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತಾರೆ, ಆಗಿಂದ ಕ್ವಾಂಟಿಟಿ ಏನು ಮಾಡ್ತಾರೆ, ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗತ್ತಿ, ಹೈ ಕ್ವಾಂಟಿಟಿ ಹಾಕೋ, ಹೈ ಕ್ವಾಂಟಿಟಿ ಆತಂದ್ರೆ ಏನಾಯ್ತು, ಪ್ರೈಸ್ ಆಟೋಮೆಟಿಕ್ಲಿ ಡೌನ್ ಸೈಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಬೇರೆ ಸ್ಟಾಕ್ ಇರುತ್ತೆ, ರಿಲಯನ್ಸ್ ಸ್ಟಾಕ್ ನೋಡಿ, ಇಲ್ಲೂ ಸೇಮ್ ಎಲ್ಲ ಹಾಕಿಸ್ತೀನಿ. ಹಳಿ ಪಾಯಿಂಟ್ ಎಷ್ಟು ಈಜಿ ನೋಡಿಲ್ಲ, ಒಂದಕ್ಕೆ ರೆಸಿಸ್ಟೆಂಟ್ ಮಾರ್ಕ್ ಮಾಡಬೇಕು.
ಆಮೇಲೆ ಸಪೋರ್ಟ್. ಅಷ್ಟು ಮಾರ್ಕ್ ಮಾಡ್ತಾನೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾನೆ. ನೋಡಿ ಸಿಂಪಲ್ ಐತೆ. ಈಗ ಇಲ್ಲೊಂದು ಏನಿದೆ ಕಪ್ ಬ್ರೇಕ್ ಆಯ್ತು. ಸೊ ಹೋಗಿ ರೀಸೆಟ್ ಕೊಡ್ತು ಅಗೇನ್ ಈ ಹೈ ಬ್ರೇಕ್ ಆಯ್ತು. ಈ ಹೈ ಬ್ರೇಕ್ ಆಗಿ ಇಲ್ಲಿ ಕಾನ್ಸಲ್ಟ್ ಆಯ್ತು. ಸೊ ಸಡನ್ಲಿ ಅಗೇನ್ ಬ್ರೇಕ್. ಈಗ ಯಾಕೆ ಬ್ರೇಕ್ ಆಯಿತು ನೋಡಿರಿ. ಫಸ್ಟ್ ರಿಜೆಕ್ಷನ್, ಸೆಕೆಂಡ್ ರಿಜೆಕ್ಷನ್, ಥರ್ಡ್ ರಿಜೆಕ್ಷನ್. ಇವರು ಕ್ವಾಂಟಿಟಿ ಜಾಸ್ತಿ ಸ್ಟಾರ್ಟ್ ಆಗತ್ತವು. ಕ್ವಾಂಟಿಟಿ ಆಡಾಗತ್ತವು ಇಲ್ಲಿ. ಸೊ ಕ್ವಾಂಟಿಟಿ ಆಡಾಗತ್ತವೆ. ಇವ್ರು ಏನು ಮಾಡ್ತಾರೆ, ಬೈಯರ್ತಾರೆ. ಇವ್ರು ಅಷ್ಟೊಂದು ಟ್ರ್ಯಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸ್ಟಾಪ್ ಲಾಸ್ ಹಿಟ್ ಆದಂದ್ರೆ ಆಟೋಮೆಟಿಕ್ಲಿ ಪ್ರೈಸ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಾಸ್ತಿ ಅಂದ್ರೆ ಬ್ರೇಕ್ ಆಯ್ತು, ಸಪೋರ್ಟ್ ಬಂತು. ಸಪೋರ್ಟ್ 1ರಿಂದ 3 ಮಟ್ಟ ಏನು ಸಪೋರ್ಟ್ ಹೋದ್ರಲ್ಲ ಅದು ಸ್ಟ್ರಾಂಗ್ ಸಪೋರ್ಟ್ ಆಗೈತಿ. 1ರಿಂದ 3 ರಿಜೆಕ್ಷನ್ ಅಂತ ಬರೋಲ್ಲ, ಅದು ಸ್ಟ್ರಾಂಗ್ ರಿಜೆಕ್ಷನ್ ಆಗುತ್ತೆ. ಅದೇನು ಬ್ರೇಕ್ ಆತಂದ್ರೆ ಆಟೋಮೆಟಿಕ್ಲಿ ಮೂಮೆಂಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ಸೈಡ್ ಮೇಲೆ ಬ್ರೇಕ್ ಆಯ್ತಾ ಮೇಲೆ ಹೋಗುತ್ತೆ, ಕೆಳಗೆ ಬ್ರೇಕ್ ಆಯ್ತಾ ಕೆಳಗೆ ಹೋಗುತ್ತೆ. ಸೊ ಸಪೋರ್ಟ್ ಆ್ಯಂಡ್ ರಿಜೆಕ್ಷನ್ ನೀವು ಲೈನ್ ಹಾಕಕ್ಕೆ ಬರಬೇಕು, ಡಯಾಗ್ರಾಮ್ ಹಾಕಕ್ಕೆ ಬರಬೇಕು. ಡಯಾಗ್ರಾಮ್ ಹಾಕಕ್ಕೆ ಬರಲಿಲ್ಲ ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ನಿಂದ್ರ ಸ್ಟೇಬಲ್ ಆಗೋಣ ಹೋಗಲ್ಲ. ಮತ್ತು ಬೇರೆ ಸ್ಟಾಕ್ ಮಾಡ್ತಾನೆ. ಟೈಟಾನ್ ನೋಡಿ, ಇಟ್ಸ್ ಈಸಿ. ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತದೆ. ಓಕೆ, ಆ್ಯಂಡ್ ಇದೊಂದು ಸಪೋರ್ಟ್ ಬರ್ತೈತೆ. ಇದೊಂದು ಸಪೋರ್ಟ್ ಜೋನ್ ಆಗೈತೆ. ಸೊ ಸಪೋರ್ಟ್ ಜೋನ್ ಆಗೈತಿದ ಮಲ್ಟಿಪಲ್ ರಿಜೆಕ್ಷನ್ ಆಗೈತಿ ಇಲ್ಲಿ. ಎಕ್ಸಾಂಪಲ್ ನೋಡ್ರಿ, ಫಸ್ಟ್ ರಿಜೆಕ್ಷನ್ ಆಯ್ತು, ಬ್ರೇಕ್ ಆಯಿತು, ಸಪೋರ್ಟ್. ಸೊ ಇದೊಂದು ಸ್ಟ್ರಾಂಗ್ ಸಪೋರ್ಟ್. ಇದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಇದನ್ನು ಬ್ರೇಕ್ ಮಾಡೋದು ಅಷ್ಟು ಈಜಿ ಅಲ್ಲ. ಮೇಲೆ ನೋಡಿ. ಸೊ ಇದನ್ನು ಬ್ರೇಕ್ ಮಾಡೋದು ಅಷ್ಟು ಈಜಿ ಅಲ್ಲ. ಇದು ಮಾರ್ಕೆಟ್ ಇಲ್ಲೇ ಇರ್ತೈತಿ, ಹಿಂಗೆ ಹೋಗ್ತೈತಿ. ಇದು ಯಾವಾಗ ಬ್ರೇಕ್ ಆಗತ್ತಲ್ಲ ಅವಾಗ ಮೂಮೆಂಟ್ ಸ್ಟಾರ್ಟ್ ಆಕವು. ಯಾಕಂದ್ರೆ ಇವರು ಸ್ಟಾಪ್ ಲಾಸ್ ಎಲ್ಲ ಇಲ್ಲಿ ಮೇಲೆ ಇರ್ತಾವೆ. ಸ್ಟಾಪ್ ಲಾಸ್ ಇವರು ಹಿಟ್ ಆತಂದ್ರೆ ಇವರು ಲಾಸ್ ಆಗಕ್ಕೆ ಸ್ಟಾರ್ಟ್ ಆತಂದ್ರೆ ಏನು ಮಾಡ್ತಾರೆ, ಸೇಲ್ ಇದ್ದಿದ್ದು ಬೈ ಮಾಡ್ತಾರೆ, ಬೈದಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ವಾಂಟಿಟಿ ಜಾಸ್ತಿ ಆಗ್ತದೆ, ಆಟೋಮೆಟಿಕ್ಲಿ ಮೂಮೆಂಟ್ ಸ್ಟಾರ್ಟ್ ಆಕವು. ನಿಮಗೆ ನಾನು ಹೇಳಿದೆ ಸಪೋರ್ಟ್ ರೆಸಿಸ್ಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ಗಿಂತ ಬರೋಕ್ಕಿಂತ ಮೊದಲು ಸಪೋರ್ಟ್ ರೆಸಿಸ್ಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಮೇನ್ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ಬಿಟ್ಟು ನಿಮಗೆ ಏನೇ ಬರ್ತದೆ ಅಂದ್ರೆ ಉಪಯೋಗ ಇಲ್ಲ. ಅಂದರೆ ಮೂವಿಂಗ್ ಎವರೇಜ್ ಮತ್ತು ಪ್ರೈಸ್ ಮೂಮೆಂಟ್, ಪ್ರೈಸ್ ಆ್ಯಕ್ಷನ್ ಇವಾಗ ವರ್ಕ್ ಹೋಗಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ಮೇನ್ ವರ್ಕ್ ಆಕತಿ. ಈಗ ನಿಮ್ಮ ತಲೆ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಇದೇನು ಉಪಯೋಗ ಇಲ್ಲ. ಈ ವಿಡಿಯೋ ನಿಮಗೆ ಏನು ಉಪಯುಕ್ತ ಅನಿಸಿದ್ರೆ ಯೂಸ್ ಇತ್ತಂದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕ್ವಶನ್ಸ್ ಏನಿದ್ರು ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ ಮತ್ತು ಶೇರ್ ಮಾಡಿ ಜಾಸ್ತಿ ಆದಷ್ಟು. ಥ್ಯಾಂಕ್ಸ್ ಸೊ ಮಚ್. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹ್ಯಾಪಿ ಟ್ರೇಡಿಂಗ್ ಡೇಸ್. ಇನ್ನು ಕನ್ನಡದಾಗ ಸ್ಟಾರ್ಟ್ ಮಾಡ್ತೀನಿ ಸ್ಲೋಲಿ. ಬಟ್ ಚಾರ್ಟ್ ಡಯಾಗ್ರಾಮ್ ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಫೋಕಸ್ ಜಾಸ್ತಿ ಮಾಡಿರಿ. ಅದು ನಿಮಗೆ ಏನು ಪರ್ಫೆಕ್ಟ್ ಆಗ್ತದೆ. ನಿಮ್ಗೆ ಏನೂ ಉಪಯೋಗ. ನೀವು ಮೂವಿಂಗ್ ಎವರೇಜ್, ವ್ಯಾಲ್ಯೂಮ್, RSI, ಇಂಡಿಕೇಟರ್ಸ್ ಯಾವ ಯೂಸ್ ಇಲ್ಲ. ಮೇನ್ ಲೆವೆಲ್ಸ್ ಇಂಪಾರ್ಟೆಂಟ್. ಲೆವೆಲ್ಸ್ ಮೈಂಡ್ ಸೆಟ್ದಾಗ ನೆನಪಿಟ್ಕೊಂಬಿಡಿ. ಯಾವ ಪ್ರೈಸಾಗ ಹೆವಿ ಕ್ವಾಂಟಿಟಿ ಸೇಲ್ ಹಾಕವು, ಯಾವ ಪ್ರೈಸಾಗ ಹೆವಿ ಕ್ವಾಂಟಿಟಿ ಬೈ ಹಾಕವು. ಈಗ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು ಆರಾಮ್ ಸೇರಿ ಮಾರ್ಕೆಟ್ದಾಗ ನಿಂತಿರ್ತಾರೆ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಹ್ಯಾಪಿ ಟ್ರೇಡಿಂಗ್ ಡೇ.